ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇನಪ್ಪ ಟಾಪಿಕ್ ಅಂತಂದ್ರೆ ಕೃಷಿ ಉತ್ಪನ್ನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇರಾಕ್, ಇರಾನ್ ಮತ್ತು ಅಮೇರಿಕಾ ಈ ಯುದ್ಧದಿಂದ ಕೃಷಿ ಉತ್ಪನ್ನಗಳಿಗೆ ಯಾವ ಥರ ಪೆಟ್ಟು ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸ್ನೇಹಿತರೆ. ಈ ಯುದ್ಧದ ಮುಂಚೆ ಪ್ರತಿ ವರ್ಷ ಪ್ರತಿದಿನ ಆಯಿತು ನಮ್ಮ ದೇಶದಲ್ಲೇ ಮೊಟ್ಟೆದು ಪ್ರತಿದಿನ ಒಂದು 5 ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತಾಯಿತ್ತಂತ. ನಮ್ಮ ಒಂದು ಮೊಟ್ಟೆ ಇದೆಲ್ಲ ನಮ್ಮ ಭಾರತದ ಮೊಟ್ಟೆ ಬೇರೆ ದೇಶಕ್ಕೆ, ಅರಬ್ ಕಂಟ್ರಿಗೆ, ಇರಾನು, ಇರಾಕು ಆ ಕಡೆ ಹೋಗ್ತಾಯಿತ್ತು. ಪ್ರತಿದಿನ ಒಂದು 5 ಕೋಟಿ ರೂಪಾಯಿ ಬಿಸ್ನೆಸ್ ಆಗ್ತಾಯಿತ್ತು. ಈಗ ಮೊಟ್ಟೆ ಕೂಡ ಹೋಗ್ತಾಯಿಲ್ಲ. ಇದು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಬಾಸ್ಮತಿ ದೇಶ ಅಂತಂದ್ರೆ ನಮ್ಮ ಭಾರತ ದೇಶ. ಆ ಒಂದು ನಾವು ಬೆಳಿತೀವಲ್ಲ, ಬೆಳೆದಂಥ ಮಾಲು ಅದು ಕೂಡ ಹೋಗ್ತಾಯಿಲ್ಲ. ಬಾಸ್ಮತಿ ಅಕ್ಕಿ ಕೂಡ ಹೊರದೇಶಕ್ಕೆ ಹೋಗ್ತಾಯಿಲ್ಲ. ನಮ್ಮ ಒಂದು ಅಂತಾರಾಷ್ಟ್ರೀಯ ಬಂದರಿನಲ್ಲಿ ಅಂತಾರಾಷ್ಟ್ರೀಯ ಬಂದರು ಇರ್ತಾವಲ್ಲ, ಹಡಗಿನ ಬಂದರು, ಆ ಬಂದರಿನಲ್ಲಿ 4 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಉಳಿದೈತಿ. ಅಂತಾರಾಷ್ಟ್ರೀಯ ಬಂದರಿನಲ್ಲೇ ಉಳಿದೈತಿ, ಅದು ಕೂಡ ಹೋಗಿಲ್ಲ. 4 ಲಕ್ಷ ಟನ್ ಬಾಸ್ಮತಿ ಅಕ್ಕಿ. ಇದರಿಂದ ನಮ್ಮ ಒಂದು ಮಾರ್ಕೆಟ್ ಇದೆಯಲ್ಲ, ಮಾಲು ಹೊರಗಡೆ ಹೋಗ್ಲಿಕ್ಕಪ್ಪ ಅಂದರೆ ಈ ಒಂದು ನಮ್ಮ ದೇಶದ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ಕ್ವಿಂಟಲಿಗೆ 1,000 ರೂಪಾಯಿ ರೇಟ್ ಕಡಿಮೆ ಐತಿ. ಬಾಸ್ಮತಿ ಅಕ್ಕಿ ಹೊರಗಡೆ ಹೋಗಿತ್ತಪ್ಪ ಅಂದ್ರೆ ರೇಟ್ ಜಾಸ್ತಿ ಆಗ್ತಾಯಿತ್ತು. ಪ್ರತಿ ಒಂದು ಕ್ವಿಂಟಲಿಗೆ 1,000 ರೂಪಾಯಿ ರೇಟ್ ಕಡಿಮೆ ಐತಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹೋಗಿಲ್ಲ, ಅದು ಕೂಡ ಸ್ಟಾಕ್ ಹಾಗೆ ಉಳಿದೈತಿ. ಅದು ಇನ್ನೂ 1 ವರ್ಷ ಇರ್ತದೆ ಬಿಡಿ. ಯುದ್ಧ ಇನ್ನೊಂದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಆಮೇಲೆ ಸ್ಟಾಪ್ ಆಗುತ್ತೆ. ಮತ್ತು ನಾವು ಬ್ಯಾಡಗಿ ಮೆಣಸಿಗೆ ಕಳಿಸ್ಬೋದು. ಸ್ಟಾಕ್ ಮಾಡಿ ಇಟ್ಕೊತೀವಿ. ಎಷ್ಟೋ ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಬಾಸ್ಮತಿ ಅಕ್ಕಿ ಕೂಡ ಸ್ಟಾಕ್ ಮಾಡಿ ಇಟ್ಕೊತಾರೆ. ಆದರೆ ಇವಾಗಿನ ಸದ್ಯದ ಮಟ್ಟಿಗೆ ನಮ್ಮ ರೈತರಿಗೆ ರೈತರಿಗೆ ಬೆಲೆ ಸಿಗಲ್ಲ. ಅದನ್ನು ಆಮೇಲೆ ಅವ್ರು ಮಾಡ್ಕೊಳ್ತಾರೆ, ಬೆಲೆ ಸಿಗುತ್ತೆ, ಅದೊಂದು ವಿಚಾರ ಬೇರೆ. ಇವಾಗ ಸಿಗಬೇಕಲ್ಲ, ಈಗ ಪ್ರೆಸೆಂಟ್ ಸಿಗಬೇಕು. ಇದು ಹಿಂಗಾರು ಬೆಳೆ. ಮತ್ತು ಹೋದ ವರ್ಷ ಕೂಡ ಕಡಲೆ ರೇಟು 5,500 5,600 ಇತ್ತು ಇದೇ ಟೈಮಲ್ಲಿ. ಇವಾಗ 5,100 5,200 ಅದ್ರ ಮೇಲೆ ಹೋಗಿಲ್ಲ. ಏನೋ ಒಂದು ಲಕ್ಕ 5,700 ಹಿಂಗಾಗಿರ್ತಾವೆ. ಸರಿನಾ ರೈತ ಬಂದರೆ? ಈ ಥರ ಆಗೋದ್ರಿಂದ ನಮ್ಮ ರೈತರಿಗೆ ಹೊಡೆದು ಬೀಳ್ತೈತಿ. ನಮ್ಮ ದೇಶದ ಮಾಲು ಕೃಷಿ ಉತ್ಪನ್ನಗಳಿದಾವಲ್ಲ, ಅಮೇರಿಕಕ್ಕೆ ಜಾಸ್ತಿ ಹೋಗಲ್ಲ, ಇಸ್ರೇಲ್ ಜಾಸ್ತಿ ಹೋಗಲ್ಲ. ಹೋಗೋದೇ ಈ ಒಂದು ಇಷ್ಟು ದೇಶಗಳಿಗೆ ಹೋಗ್ತಾವೆ ಜಾಸ್ತಿ. ಅವರು ಅಲ್ಲೇ ಯುದ್ಧ ನಡೀತಾ ಇದೆ, ಹಾಗಾಗಿ ಅವರು ತೋಳ್ತಾ ಇಲ್ಲ. ನಮ್ಮ ಅಂತಾರಾಷ್ಟ್ರೀಯ ಬಂದರಿನಲ್ಲೇ ಉಳಿದೈತಿ. ಆ ಒಂದು ಉಳಿದಿದ್ದಕ್ಕೆ ನಮ್ಮ ರೈತರು ಹೊರೆ ಆಗೈತಿ. ಸರಿನಾ ರೈತ ಬಂದರೆ? ಈ ಯುದ್ಧದಿಂದ ಪ್ರತಿಯೊಬ್ಬರಿಗೆ ಲಾಸ್ ಆಗುತ್ತೆ ಸ್ನೇಹಿತರೆ. ರೈತರಿಂದ ಹಿಡ್ಕೊಂಡು ಜನಸಾಮಾನ್ಯವ್ರಿಗೆ ಕೂಡ ಲಾಸ್ ಆಗ್ತದೆ. ಯಾಕಪ್ಪ ಅಂದ್ರೆ ಇನ್ನೊಂದು 15-20 ದಿನ ಪೆಟ್ರೋಲ್ ಇರುತ್ತೆ. ಅದು ಕೂಡ ಪೆಟ್ರೋಲ್ ಖಾಲಿ ಆಗಲ್ಲ, ರಷ್ಯಾದಿಂದ ಕೂಡ ಬರ್ತೈತಿ. ಅವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಈಗೇನಂತಂದ್ರೆ ಡಬಲ್ ಆಗೈತಿ. 110 ಒಂದು ಬ್ಯಾರಲ್ಗೆ 110 ಆಗೈತಿ. ಮೊದಲು ಎಷ್ಟಿತ್ತು? 50 ಒಂದು ಬ್ಯಾರಲ್ಗೆ 50 ರೂಪಾಯಿ ಕೊಡ್ತಾಯಿದ್ವಿ. ಈ ಒಂದು ಬ್ಯಾರಲ್ಗೆ 110 ರೂಪಾಯಿ ಅಂತ ಇದ್ದಾರೆ ಮಾರ್ಕೆಟ್, $110 ಅಂತ ಇದ್ದಾರೆ. ನೋಡೋಣ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಅದೆಲ್ಲ ನಮ್ಮ ಜನಸಾಮಾನ್ಯರಿಗೆ ಹೊಡೆದು ಬೀಳ್ತೈತಿ, ರೈತರಿಗೆ ಹೊಡೆದು ಬೀಳ್ತೈತಿ, ಎಲ್ಲರಿಗೂ ಕೂಡ ಬೀಳ್ತೈತಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.